ಬೆಂಗಳೂರಿಗರಿಗೆ ದರ ಏರಿಕೆಯ ಬರೆ ಎಳೆಯೋದನ್ನ ಸರ್ಕಾರ ಮುಂದುವರಿಸಿದ ಹಾಗೆ ಕಾಣಿಸ್ತಾ ಇದೆ. ಇತ್ತೀಚೆಗಷ್ಟೇ ಹಾಲಾಯ್ತು, ಅಬಕಾರಿ ಸುಂಕ ಆಯ್ತು, ಸ್ಟಾಂಪ್ ಡ್ಯೂಟಿ ಆಯ್ತು. ಈಗ ನೀರಿನ ದರವನ್ನ ನಾವು ಏರಿಕೆ ಮಾಡೇ ಮಾಡ್ತೀವಿ ಅಂತ ಹೇಳಿ ಟೊಂಕ ಕಟ್ಟಿ ನಿಂತಂಗೆ ಕಾಣಿಸ್ತಾ ಇದೆ. ಡಿಕೆ ಸಾಹೇಬ್ರು ತಮ್ಮ ನಿರ್ಧಾರವನ್ನ ಸಮರ್ಥಿಸಿಕೊಡೋ ಬರದಲ್ಲಿ ಎಡವಟ್ಟೊಂದನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಬ್ಲಂಡರ್ ಮಾಡ್ಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ಅವರು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಒಂದ್ ಕಡೆಗೆ ಅವ್ರು ಹೇಳಿದಿಷ್ಟು, ಬೆಂಗಳೂರಿಗರನ್ನ ಡಿಕೆ ಶಿವಕುಮಾರ್ ಹೀಯಾಳಿಸಿದಂತಹ ರೀತಿ, ಬೆಂಗಳೂರು ಜನರಿಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಕೊಟ್ಟಂತಹ ಸ್ಟೇಟ್ಮೆಂಟ್ ಈಗ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಬೆಂಗಳೂರಿಗರನ್ನ ಹೀಯಾಳಿಸಿದಕ್ಕೆ ಬಿಜೆಪಿ ಕೂಡ ಟೀಕೆಯನ್ನು ವ್ಯಕ್ತಪಡಿಸಿದೆ. ನಿಮಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಕೇಸರಿ ಪಡೆ ತಿರುಗೇಟು ಕೊಡೋ ಕೆಲಸವನ್ನು ಮಾಡಿದೆ. ಪ್ರಮುಖವಾಗಿ ಉಪಕಾರ ಸ್ಮರಣೆ ಅಂದ್ರೆ ಏನು, ಹೇಗೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗ್ತಾ ಇದೆ. ಉಪಕಾರ ಸ್ಮರಣೆ ಅಂದ್ರೆ BWSSP ಮತ್ತೆ ಡಿಕೆ ಶಿವಕುಮಾರ್ ಅವರು ನೀರು ಕೊಟ್ಟರು ಅಂತ ಹೇಳಿ ಅವ್ರದ್ದೇನಾದ್ರು ಟ್ಯಾಟೂ ಹಾಕೊಂಡು ಅಥವಾ ಕೃತಜ್ಞತೆಗಳು ಅಂತ ಏನಾದ್ರು ಬೋರ್ಡ್ ಏನಾದ್ರು ಹಾಕ್ಬೇಕಾ ಜನ ಮನೆ ಮುಂದೆ? ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರ? ಈ ಪ್ರಶ್ನೆ ಅಂತೂ ಇದ್ದೇ ಇದೆ. ಯಾಕೆ ಈ ತರದ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾರೆ ಅಂತ ಹೇಳಿ. ರಾಜಕಾರಣಿಗಳ ಅಧಿಕಾರ ಇದ್ದಾಗ ಒಂಥರ, ಅಧಿಕಾರ ಇಲ್ದಿದ್ದಾಗ ಒಂಥರ ಅಂತ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಬರೋಣ. ಬೆಂಗಳೂರಿಗರಿಗೆ ಮತ್ತೆ ದರ ಏರಿಕೆ ಶಾಕ್. ನೀರಿನ ದರ ಏರಿಕೆಗೆ ಸರ್ಕಾರ ಸಿದ್ಧತೆ. ಬೆಂಗಳೂರಿಗರ ಮೇಲೆ ಡಿಕೆಗೆ ಕೋಪ ಹೋಗಿಲ್ವಾ? ಹೌದು. ಮೊದಲೇ ದರ ಏರಿಕೆಯಿಂದ ತತ್ತರಿಸಿ ಹೋಗಿರುವ ರಾಜಧಾನಿ ಬೆಂಗಳೂರಿಗೆ ಮತ್ತೊಂದು ಶಾಕ್ ಕೊಡೋದಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ದರ ಹೆಚ್ಚಳದ ಬಗ್ಗೆ ಡಿಕೆಶಿ ಸುಳಿವು ನೀಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿಯ ಜೊತೆಗೆ ಜಲಸಂಪನ್ಮೂಲ ಸಚಿವರೂ ಆಗಿರುವ ಡಿಕೆಶಿ ದರ ಹೆಚ್ಚಳವನ್ನು ಸಮರ್ಥಿಸಿಕೊಂಡಿದ್ದಾರೆ. ನೀರಿನ ದರ ಹಲವು ವರ್ಷಗಳಿಂದ ಹೆಚ್ಚಿಸಿಲ್ಲ, ಹೀಗಾಗಿ ಹೆಚ್ಚಳ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀರಿನ ದರದ್ದು ಸುಮಾರು 8-9 ವರ್ಷದ ಪ್ರಸ್ತಾವನೆ ಇದೆ. ಈಗ ಎಕ್ಸ್ಪ್ಯಾಂಡ್ ಮಾಡಬೇಕು, ಉಳಿಸ್ಬೇಕು, ಅಂತರ್ಜಲ ಹೆಚ್ಚಿಸಬೇಕು. ಜನ ಜಾಸ್ತಿ ಆಗ್ತಾ ಇದೆ, ಲಾಸಲ್ಲಿ ನಡೀತಾ ಇದೆ. ಪವರ್ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲ, ಸಂಬಳ ಕೊಡಕ್ಕೆ ದುಡ್ಡಿಲ್ಲ. ಹಿಂಗ್ ಮಾಡ್ಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಬೇರೆ ಏನೋ ಆಪ್ಷನ್ಸ್ ಇಲ್ಲ. ಅದನ್ನ ನೋಡಿ ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಕೆಲವು ಸೆಕ್ಷನ್ ಅವ್ರಿಗೆ ಕೆಲವು ನೀರನ್ನ ನಾವು ಜಾಸ್ತಿ ಮಾಡಲೇಬೇಕು. ಅದನ್ನ ತೀರ್ಮಾನ ಇಲ್ಲ. ನಾನು ಅದನ್ನೆಲ್ಲ ಕ್ಯಾಬಿನೆಟ್ ಅಲ್ಲಿ ಮತ್ತು ಬೇರೆ ನಮ್ಮ ಸಾರ್ವಜನಿಕರಲ್ಲಿ ಚರ್ಚೆ ಮಾಡಿಬಿಟ್ಟು ನಾನು ಮಾಡ್ತೀನಿ. ಬೆಂಗಳೂರಿನ ಮೇಲೆ ಡಿಕೆಗೆ ಸಿಟ್ಟು ಹೋಗಿಲ್ವಾ? ಬೆಂಗಳೂರಿಗರನ್ನ ಡಿಕೆಶಿ ಹೀಯಾಳಿಸಿದ್ಯಾಕೆ? ಇನ್ನು ಬೆಂಗಳೂರಿನಲ್ಲಿ ನೀರಿನ ದರ ಏರಿಕೆ ಸಮರ್ಥಿಸಿಕೊಳ್ಳೋ ಭರದಲ್ಲಿ ಬೆಂಗಳೂರಿನ ನಾಗರಿಕರನ್ನ ಡಿಕೆಶಿ ಹೀಯಾಳಿಸಿದ್ದಾರೆ. ಬೆಂಗಳೂರಿನಲ್ಲಿ 1,40,00,000 ಜನಸಂಖ್ಯೆ ಇದೆ. ನಾಗರಿಕರಿಗೆ ಎಷ್ಟು ಮಾಡಿದ್ರು ಅಷ್ಟೇ. ಬೆಂಗಳೂರಿಗರಿಗೆ ಉಪಕಾರ ಸ್ಮರಣೆಯೇ ಇಲ್ಲ. ಸಾರ್ವಜನಿಕರು ಬೈದರು, ವಿಪಕ್ಷಗಳು ವಿರೋಧ ಮಾಡಿದ್ರು, ನೀರಿನ ದರ ಹೆಚ್ಚಳ ಮಾಡಿಯೇ ಮಾಡ್ತೀವಿ ಅಂತ ಡಿಕೆಶಿ ಹೇಳಿದ್ದಾರೆ. ನಾಗರಿಕರು ಬಿಡಿ, ಅವ್ರು ಎಷ್ಟು ಭಾಗಕ್ಕೂ ಬರೀ ಉಪಯೋಗಿಸ್ಕೊಳ್ಳೋದಷ್ಟೇ. ಅವ್ರೇನು ಉಪಕಾರ ಸ್ಮರಣೆ ಇಟ್ಕೊಳ್ಳೋದಿಲ್ಲ. ಅವರೆಲ್ಲ ನೀರು ಬತ್ತು ಇಲ್ಲ ಇಲ್ವಾ, ಇಲ್ಲ ಅಂದ್ರೆ ಬೈತಾರೆ, ಉಗಿತಾರೆ, ಫೋನ್ ಮಾಡ್ತಾರೆ, ಎಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ಬಿಡ್ತಾರೆ. ಎಷ್ಟು ಕಷ್ಟ ಆಗಿದೆ ಅನ್ನೋದು ಅವ್ರಿಗೆಲ್ಲ ಅರಿವು. ಬಿಲ್ ಕಟ್ಟೋರು ಕಟ್ತಾರೆ, ಕಟ್ಟಿದವ್ರು ಇರ್ತಾರೆ. ನೋಡೋಣ, ಯಾರು ಬೈಲಿ, ವಿರೋಧ ಪಾರ್ಟಿಯವ್ರವ್ರು ಬೈಲಿ, ನಾನಂತೂ ನೀರು ಬೆಲೆ ಏರಿಸೋನೆ ಇರೋ ವಿಚಾರ ಹೇಳ್ತಾರೆ. ಇಲ್ಲ ಅಂದರೆ ನೀವು ಬದುಕೋಕ್ಕಾಗಲ್ಲ, ಕಂಪ್ನಿ ಉಳಿಯೋಲ್ಲ, BWSP ಉಳಿಯೋಲ್ಲ. ಇದಕ್ಕೆ ನಾನು ಬದ್ಧನಾಗಿದ್ದೇನೆ. ಚರ್ಚೆ ಮಾಡಲಿ, ಧರಣಿ ಮಾಡಲಿ, ಬೈಲಿ, ಏನು ಬೇಕಾದ್ರೂ ಮಾಡಲಿ. ಇನ್ನು ಡಿಕೆಶಿ ಹೇಳಿಕೆ ಹಿಂದಿದೆಯಾ ಎಲೆಕ್ಷನ್ ಸೋಲಿನ ಸಿಟ್ಟು ಅನ್ನೋ ಪ್ರಶ್ನೆಗಳು ಉದ್ಭವಿಸಿವೆ. ಲೋಕಸಭೆ ಚುನಾವಣೆಯಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸೋತಿತ್ತು. ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧಿಸಿದ್ದ ಡಿಕೆ ಸುರೇಶ್ ಕೂಡ ಪರಾಭವಗೊಂಡಿದ್ದರು. ಈ ಸೋಲಿನಿಂದ ಹೊರಬಾರದ ಡಿಕೆ ಅಸಮಾಧಾನ ವ್ಯಕ್ತಪಡಿಸಿದರ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ನಾಗರಿಕರಿಗೆ ಎಷ್ಟು ಮಾಡಿದ್ರು ಅಷ್ಟೇ ಉಪಕಾರ ಸ್ಮರಣೆ ಇಲ್ಲ ಎನ್ನುವ ಮೂಲಕವಾಗಿ DCM ಡಿ ಕುಮಾರ್ ಅವರು ಬೆಂಗಳೂರು ನಾಗರಿಕರ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. DCM ಸಿಟ್ಟಿಗೆ ಲೋಕಸಭೆ ಚುನಾವಣೆಯ ಸೋಲೆ ಕಾರಣವಾಯ್ತಾ? 5 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಸೋತಿರುವ ಕಾರಣಕ್ಕೆ ಬೆಂಗಳೂರು ನಾಗರಿಕರ ಮೇಲೆ DCMಗೆ ಇಷ್ಟೊಂದು ಮುನಿಸ ಗೊತ್ತಿಲ್ಲ. ಆದರೆ ಮಾತನ್ನಂತೂ ಆಡಿದರೆ, ಜೊತೆಗೆ ನೀರಿನ ದರ ಹೆಚ್ಚಳದ ಮಾತನ್ನೂ ಆಡಿದರೆ. ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇದ್ರೂ ಕೂಡ ಬೆಂಗಳೂರು ನಾಗರಿಕರ ಬಗ್ಗೆ ಅಸಮಾಧಾನವಂತೂ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿಗರನ್ನ ಹೀಯಾಳಿಸಿದ್ದಕ್ಕೆ ಬಿಜೆಪಿ ಟೀಕೆ. ನಿಮಗೆ ಉಪಕಾರ ಸ್ಮರಣೆ ಇಲ್ಲವೆಂದ ಬಿಜೆಪಿ. ಇನ್ನು ಬೆಂಗಳೂರಿಗರಿಗೆ ಕೃತಜ್ಞತೆ ಇಲ್ಲ ಅಂತ ಡಿಕೆ ಹೀಯಾಳಿಸಿರುವುದಕ್ಕೆ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಡಿಕೆಶಿಗೆ ಬೆಂಗಳೂರಿಗರನ್ನ ಕಂಡ್ರೆ ಆಗಲ್ಲ, ಬೆಂಗಳೂರಿನ ಜನ ಅವರಿಗೆ ಮತ ಹಾಕಲ್ಲ, ಈ ಕಾರಣದಿಂದ ಹಾಗೆ ಮಾತನಾಡಿದ್ದಾರೆ ಅಂತ ಕೇಸರಿ ಪಡೆ ಕಿಡಿಕಾರಿದೆ. ಬೆಂಗಳೂರಿಗರಿಗಲ್ಲ, ನಿಮಗೆ ಕೃತಜ್ಞತೆ ಇಲ್ಲ ಅಂತ ಬಿಜೆಪಿ ಟೀಕಿಸಿದೆ. ದರ ಹೆಚ್ಚಳವಾದರೆ ಭಾರೀ ಪ್ರತಿಭಟನೆ ನಡೆಸೋ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಈಗಾಗಲೇ ಪೆಟ್ರೋಲ್ ದರ ಆಯಿತು, ಹಾಲಿನ ದರ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ಆಯಿತು, ಪಾಪರ್ ಔಟ್ ಇದೆ. ಸರ್ಕಾರ ಪ್ರತಿದಿನ ಅವ್ರಿಗೆ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ, ಸ್ಕಾಲರ್ಶಿಪ್ ಕೊಡೋಕ್ಕೂ ದುಡ್ಡಿಲ್ಲ. ಪಾಪರ್ ಆಗಿ ಬರ್ಬತ್ತಾಗ್ಬಿಟ್ಟಿದೆ. ಅದಕ್ಕೆ ನೀರಿನ ಬೆಲೆ, ಇವಾಗ ಬೆಂಗಳೂರಲ್ಲಿ ನೀರಿನ ಬೆಲೆ ಏರಿಕೆ ಮಾಡುವಂಥದ್ದು ದೊಡ್ಡ ಅಪರಾಧ.
ಬೆಂಗಳೂರಿನ ಜನಕ್ಕೆ ಏನನ್ನು ಕೊಟ್ಟಿದ್ದೀರಾ? ಬೆಂಗಳೂರಿಂದ ರಕ್ತ ಇರ್ತಾ ಇದ್ದೀರಾ, ಬೆಂಗಳೂರಿಂದ ಲೂಟಿ ಹೊಡಿತಾ ಇದ್ದೀರಾ, ಬೆಂಗಳೂರು ಕೊಡುಗೆ ನಿಮ್ದು ಶೂನ್ಯ. ಹಾಗಾಗಿ ಇವೆಲ್ಲ ಒಂದು ಉಪಕಾರ ಸ್ಮರಣೆ ಅಂದ್ರೆ ಏನು ಅಂತ ಹೇಳಿ ಸ್ವಾಮಿ. ದರ ಏರಿಸಿ 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 ಲೂಟಿ ಬಿಡಿ. ನೀವು ಪ್ರಾಮಾಣಿಕರಾಗಿರ್ರಿ. ಯಾಕೆ ದರ ಏರಿಕೆ ಆಗುತ್ತೆ ನನಗೂ ಗೊತ್ತಾಗಬೇಕು. ಯಾವ ಏರಿಕೆನೂ ಆಗಲ್ಲ. ಒಂದು ಕಡೆ ಕರೆಂಟ್ ಬಿಲ್ ಜಾಸ್ತಿ ಮಾಡೋದು, ನೀರು ಬಿಲ್ ಜಾಸ್ತಿ ಮಾಡೋದು, ಈ ರೀತಿ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಸಂಪೂರ್ಣವಾಗಿ ಈ ದರಿದ್ರ ಕಾಂಗ್ರೆಸ್ಸನ್ನ, ಭ್ರಷ್ಟರನ್ನ, ಈ ಬಂಡರನ್ನ ರಾಜ್ಯದಿಂದ ತೊಲಗಿಸ್ತಾರೆ. ಬೆಂಗಳೂರನ್ನು ಕಂಡ್ರೆ ಆಗಲ್ಲ. ಬೆಂಗಳೂರಿನವ್ರ ಬಗ್ಗೆ ಅವರಿಗೆ ಬಹಳ ಸಿಟ್ಟಿದೆ. ಬೆಂಗಳೂರಿನವರು ಅವ್ರಿಗೆ ಓಟ್ ಹಾಕೋದಿಲ್ಲ, ಬೆಂಗಳೂರಿನವರು ಅವ್ರ ಮಾತು ಕೇಳೋದಿಲ್ಲ ಅನ್ನೋ ಕಾರಣದಿಂದ. ಆದ್ದರಿಂದ ಸರ್ಕಾರ ಬಂದಿರೋದು ಆಗಿತನ ತೀರಿಸ್ಕೊಳ್ಳೋಕ್ಕಲ್ಲ, ಅವರ ಸವಲತ್ತುಗಳು ಕೊಟ್ಟು ಅವರನ್ನು ಅಭಿವೃದ್ಧಿ ಪಡಿಸಲಿಕ್ಕೆ. ನಿಮ್ಮಿಂದ ಆಗಲಿಲ್ಲ ಅಂತಂದ್ರೆ ನೀವು ತೊಲಗಿ ಹೋಗಿ ನಾವು ಮಾಡ್ತೀವಿ. ಎಲ್ಲವೂ ಕೂಡ ಅವ್ರಿಗೆಲ್ಲವೂ ಕೂಡ ಹತಾಶನ ಆಗಿರೋದು. ಅಸೆಂಬ್ಲಿ ಅಷ್ಟೇ, ಇದು ಅಷ್ಟೇ. ನೀರಿನ ದರವನ್ನೇ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾನ್ಯ DKC ಅವರು ನಗರ ಅಭಿವೃದ್ಧಿ ಸಚಿವರು, ಬೆಂಗಳೂರು ಮಹಾನಗರ ಅಭಿವೃದ್ಧಿ ಸಚಿವರು. ನನ್ನ ಪ್ರಕಾರ ಬೆಂಗಳೂರು ಮಹಾನಗರವನ್ನು ಮುಳುಗಿಸೋ ಸಚಿವರಾಗಿದ್ದಾರೆ ಇವರು. ಯಾಕೆ ಅಂದ್ರೆ ಹೇಳಿದ್ರೆ ಮಳೆ ಬಂದಾಗ ಬೆಂಗಳೂರು ಗುಂಡಿಗಳಲ್ಲಿರ್ತಕ್ಕಂಥ ಬೆಂಗಳೂರು ಆಗ್ತಾ ಇದೆ. ದರ ಹೆಚ್ಚಳಕ್ಕೆ BWSSB ಸಿದ್ಧತೆ, ದರ ನಿಗದಿಗೆ ಶೀಘ್ರದಲ್ಲೇ ಸಭೆ. ಇನ್ನು DK ಶಿವಕುಮಾರ್ ಹೇಳಿದ ಬೆನ್ನಲ್ಲೇ ದರ ಏರಿಕೆಗೆ BWSSB ಕೂಡ ಮುಂದಾಗಿದೆ. ಎಷ್ಟು ದರ ಹೆಚ್ಚಳ ಮಾಡಬೇಕು ಅನ್ನೋದು ಇನ್ನೂ ಕೂಡ ನಿಗದಿಯಾಗಿಲ್ಲ. ಈ ಬಗ್ಗೆ ಶೀಘ್ರವೇ ಸಭೆ ಸೇರಿ ತೀರ್ಮಾನಿಸಲಾಗುವುದು ಅಂತ BWSSB ಚೇರ್ಮನ್ ರಾಮ್ ಪ್ರಸಾದ್ ಮನೋಹರ್ ಮಾಹಿತಿ ನೀಡಿದ್ದಾರೆ. 10 ವರ್ಷಗಳ ಬಳಿಕ ದರ ಹೆಚ್ಚಳವಾಗ್ತಾ ಇದ್ದು, ಜಲಮಂಡಳಿಗೆ ಒತ್ತಡ ಕಡಿಮೆ ಮಾಡಲು ಎಷ್ಟು ಅನಿವಾರ್ಯವೋ ಅಷ್ಟು ಮಾಡ್ತೀವಿ ಅಂತ ಪಬ್ಲಿಕ್ ಟಿವಿಗೆ ಹೇಳಿದ್ದಾರೆ. ನೀರಿನ ದರ ಏರಿಕೆಗೆ ಸಂಬಂಧಪಟ್ಟಂತೆ DKC ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತೆಯೇ BWSSB ಕೂಡ ದರ ಏರಿಕೆ ಮಾಡೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಇನ್ನೇನು ನಾವು ಸಭೆಯನ್ನು ಸೇರ್ತೀವಿ, ಸಭೆ ಸೇರಿ ಎಷ್ಟರ ಮಟ್ಟಿಗೆ ದರ ಹೆಚ್ಚಳ ಮಾಡಬೇಕು. ಯಾಕಂದರೆ 10 ವರ್ಷಗಳಿಂದ ನಾವು ದರವನ್ನು ಹೆಚ್ಚಳ ಮಾಡಿಲ್ಲ. ಅದರಿಂದಾಗಿ ಈ ಬಾರಿ ಮಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಜಲಮಂಡಳಿಗೆ ಒದಗಿದೆ. ನಮಗೆ ಯಾವುದೇ ರೀತಿಯಂಥ ಹೆಚ್ಚಿನ ಒತ್ತಡ ಆಗದಂತೆ ನಾವು ಹೆಚ್ಚಳವನ್ನು ಮಾಡಬೇಕು. ಹಾಗೆ ಜನರಿಗೂ ಕೂಡ ಹೆಚ್ಚಳ ಆಗಿದೆ ಅನ್ನೋ ಥರದ ಹೊರೆ ಆಗುವಂಥ ರೀತಿಯಲ್ಲಿ ನಾವು ಹೆಚ್ಚಳ ಮಾಡಲ್ಲ, ಒಟ್ಟಾರೆ ಹೆಚ್ಚಳ ಮಾಡೇ ಮಾಡ್ತೀವಿ ಅನ್ನುವಂಥ ಮಾತನ್ನ ಜಲಮಂಡಳಿ ಕೂಡ ಹೇಳ್ತಾ ಇದೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಒಟ್ಟಿನಲ್ಲಿ ಮೊದಲೇ ಇಂಧನ ದರ ಏರಿಕೆಯಿಂದ ಕಂಗೆಟ್ಟಿದ್ದ ಬೆಂಗಳೂರಿನ ಜನಕ್ಕೆ ಈಗ ನೀರಿನ ದರ ಏರಿಕೆಯ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಬೆಲೆ ಏರಿಕೆಯಿಂದ ರೋಸಿ ಹೋಗಿದ್ದ ಜನರಿಗೆ ಮತ್ತಷ್ಟು ಬರೆ ಫಿಕ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.